ಸ್ನೇಹಿತರೆ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಸೊ ಸ್ನೇಹಿತರೆ ಎಲ್ಲರೂ ಕೇಳ್ತಾ ಇದ್ರಿ ಕನ್ನಡ ಫಾಂಟ್ನ ಯೂಸ್ ಮಾಡಿಕೊಂಡು ಹೇಗೆ ಇನ್ವಿಟೇಷನ್ ಕಾರ್ಡ್ನ ಕ್ರಿಯೇಟ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಕಮೆಂಟ್ ಮಾಡಿ. ಇವಾಗ ನಾನು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನೇ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ ಸ್ನೇಹಿತರೆ. ಸೊ ನೋಡ್ತಾ ಇದ್ರು ಸ್ನೇಹಿತರೆ, ಇದೇ ಥರನೇ ನಿಮ್ಮ ಒಂದು ಇನ್ವಿಟೇಷನ್ ಕಾರ್ಡ್ನ ಎಡಿಟ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಒಂದು ಆ್ಯಪ್ ಹೇಳ್ತೀನಿ. ಆ ಒಂದು ಆ್ಯಪಲ್ಲಿ ನೀವು ಜಸ್ಟ್ ನಾನು ಕೊಡುವಂಥ ಒಂದು ಟೆಕ್ಸ್ಟ್ನ ಪೇಸ್ಟ್ ಮಾಡಿ, ಆಮೇಲೆ ನೇಮು ಮತ್ತು ಡೇಟು ಮತ್ತು ಪ್ಲೇಸ್ನ ಜಸ್ಟ್ ಚೇಂಜಸ್ ಮಾಡಿದರೆ ಸಾಕು. ಇದೇ ಥರನೇ ನಿಮ್ಮ ಒಂದು ಇನ್ವಿಟೇಷನ್ ಕಾರ್ಡು ಕ್ರಿಯೇಟ್ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಜೆಮಿನಿ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಜೆಮಿನಿ ಆ್ಯಪ್ ಇದೆ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಜೆಮಿನಿ ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಒಂದು ಆ್ಯಪ್ ಬರುತ್ತೆ. ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿ, ಓಕೆನಾ. ಸೊ ಇನ್ಸ್ಟಾಲ್ ಆದಮೇಲೆ ಆ್ಯಪ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ರೈಟ್ ಸೈಡ್ ಕಾರ್ನರಲ್ಲಿ ಎಚ್ ಅಂತ ಬಂದಿದೆ ಅಲ್ವಾ. ಸೊ ಅಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ, ಮೇಲ್ ಐ ಡಿ ಹಾಕ್ಬಿಟ್ಟು. ನೆಕ್ಸ್ಟ್ ಆ್ಯಪ್ನ ಓಪನ್ ಆಗ್ತಿದ್ದಂಗೆ ಮೇಲ್ ಐ ಡಿ ಕೇಳುತ್ತೆ, ಮತ್ತು ಮೇಲ್ ಐ ಡಿ ಹಾಕಿ ಲಾಗಿನ್ ಮಾಡಿ. ಸೊ ಅಕೌಂಟ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ಯಾವ ಥರ ಜೆಮಿನಿ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ. ಗೊತ್ತಾಗಿಲ್ಲ ಅಂದರೆ ಸರ್ಚ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ನಿಮ್ಮ ಅಕೌಂಟು ಎಲ್ಲ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಪ್ರಾಂಪ್ಟ್ನ ಕೊಟ್ಟಿದ್ದೀನಿ. ಸೊ ಅದೊಂದು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಓಕೆನಾ. ಆಸ್ಕ್ ಜೆಮಿನಿ ಅಂತಿದೆ ನೋಡಿ, ಅಲ್ಲಿ ಜಸ್ಟು ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏನೇನು ಚೇಂಜಸ್ ಮಾಡಬೇಕಂದ್ರೆ ಮೇಲೆದೆಲ್ಲ ಹಂಗೆ ಇರಲಿ, ಏನು ಚೇಂಜಸ್ ಮಾಡೋಕೋಬೇಡಿ. ನೆಕ್ಸ್ಟ್ ಸೆಂಟರ್ ಟೆಕ್ಸ್ಟ್ ಇನ್ ಕನ್ನಡ ಅಂತಿದೆ ನೋಡಿ, ಅಲ್ಲಿ ವರ ಅಂತಿದೆ ನೋಡಿ, ರಾಹುಲ್ ಕುಮಾರು, ಅಲ್ಲಿ ನಿಮ್ಮ ಒಂದು ಹುಡುಗನ ಹೆಸರು ಹಾಕಿ. ನೆಕ್ಸ್ಟು ವಧು ಅನ್ನೋದು ಹುಡುಗಿ ಹೆಸರು ಹಾಕಿ, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಬಾಟಮ್ ಡೀಟೇಲ್ಸ್ ಇನ್ ಕನ್ನಡ ಫಾಂಟ್ ಅಂತಿದೆ ನೋಡಿ, ದಿನಾಂಕ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಮದುವೆ ದಿನಾಂಕ ಹಾಕಿ, ಜೊತೆಗೆ ಒಂದು ಮದುವೆ ಆಗುವಂಥ ಒಂದು ಸಮಯ ಹಾಕಿ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಥಳ ಅಂದರೆ ನಿಮ್ಮ ಒಂದು ಮದುವೆ ಆಗ್ತಿರುವಂಥ ಸ್ಥಳವನ್ನು ಇಲ್ಲಿ ಆ್ಯಡ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ನಿಮ್ಮ ಒಂದು ಏನು ಇದೆ ಅಲ್ವಾ ಅಂದರೆ ರಿಮೈನಿಂಗ್ ಏನಿದೆ ಅಲ್ವಾ, ಸೊ ಬಾಕಿ ಎಲ್ಲನೂ ಹಂಗೆ ಇರಲಿ, ಅದೇನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಜಸ್ಟ್ ಹೆಂಗಿದೆ ಹಂಗೆ ಇರಲಿ. ಜಸ್ಟ್ ಇಲ್ಲಿ ನಿಮ್ಮ ಒಂದು ವರ ಮತ್ತು ವಧು ಮತ್ತು ಡೇಟು ಮತ್ತು ಸಮಯ ಮತ್ತು ಸ್ಥಳ ಇಷ್ಟನ್ನು ಮಾತ್ರ ಚೇಂಜಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಏರೋ ಮಾರ್ಕ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ, ಓಕೆನಾ. ಸೊ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ, ನಿಮ್ಮ ಒಂದು ಇಮೇಜು ಕ್ರಿಯೇಟು ಆಗ್ತಾ ಇರುತ್ತೆ. ಕ್ರಿಯೇಟ್ ಆದಮೇಲೆ ಇಲ್ಲಿ ನಿಮ್ಮ ಒಂದು ಇಮೇಜ್ ಬರುತ್ತೆ. ಅದನ್ನು ಡೈರೆಕ್ಟಾಗಿ ನೀವು ಸೇವ್ ಮಾಡಿಕೊಂಡು ನಿಮ್ಮ ಒಂದು ಸ್ಟೇಟಸ್ಸು ಅಥವಾ ಫ್ರೆಂಡ್ಸು ಫ್ಯಾಮಿಲಿ ಸರ್ಕಲ್ಗೆ ನೀವು ಅದನ್ನು ಸೆಂಡ್ ಮಾಡ್ಬೋದು, ಓಕೆನಾ. ಸೊ ನಾನು ಕೊಟ್ಟಿರುವಂಥ ಪ್ರಾಂಪ್ಟ್ನ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡೋಕ್ಕೋಗ್ಬೇಡಿ. ಸೊ ನೋಡ್ತಾ ಇರ್ಬೋದು, ಈಸಿಯಾಗಿ ನಿಮ್ಮ ಒಂದು ಇನ್ವಿಟೇಷನ್ ಕಾರ್ಡು ಅದು ಕನ್ನಡದಲ್ಲಿ, ಓಕೆನಾ, ಕನ್ನಡದಲ್ಲಿ ಕ್ರಿಯೇಟ್ ಆಗಿದೆ, ಓಕೆನಾ. ಸೊ ಇದೇ ಥರ ನಿಮ್ಮ ಒಂದು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಲು ಫ್ಯಾಮಿಲಿ ಸರ್ಕಲ್ಗೆ ಸೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ನಿಮ್ಗೆ ಏನಾದರೂ ಫೋಟೋ ಬೇಕಾಗಿತ್ತಂದರೆ ಪ್ರಾಂಪ್ಟ್ ಕೊಟ್ಟಿದ್ದೇನಲ್ವ, ಅದನ್ನು ಪೇಸ್ಟ್ ಮಾಡ್ತಿರಲ್ವ, ಹಾಗೆ ಕೆಳಗಡೆ ಇಲ್ಲಿ ಪ್ಲಸ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋಸ್ ಏನಿರ್ತಾವಲ್ವ ಕಪಲ್ಸು, ಆ ಒಂದು ಫೋಟೋನ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ವಿತ್ ಫೋಟೋಸ್ ಬರುತ್ತೆ, ಓಕೆನಾ. ಸೊ ಇದು ವಿತೌಟ್ ಫೋಟೋ, ನಿಮ್ಗೆ ವಿತ್ ಫೋಟೋ ಬೇಕಂದರೆ ಆ ಥರ ಮೆಥಡ್ನ ಯೂಸ್ ಮಾಡಿ, ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಸೊ ಓಪನ್ ಆಯಿತು. ಓಪನ್ ಆದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು, ಶೇರು ಕಾಪಿ ಸೇವ್ ಅಂತಿದೆ, ಸೇವ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಡೌನ್ಲೋಡಿಂಗ್ ಫುಲ್ ಇಮೇಜ್ ಅಂತ ಬರ್ತಾ ಇದೆ. ಸೊ ಸೇವ್ ಆದಮೇಲೆ 1 ಸೆಕೆಂಡ್ ಸೇವ್ಡ್ ಅಂತ ಬರುತ್ತೆ, ಓಕೆನಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ನಿಮ್ಮ ಒಂದು ಇನ್ವಿಟೇಷನ್ ಕಾರ್ಡ್ನ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.